ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನೀ ಇಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 68. ಇಂದಿನ ಸಂಚಿಕೆಯಲ್ಲಿ ತನ್ನವಳಿಗಾಗಿ ಅದ್ವೈತ್ ಒಂದು ಕ್ಯಾರವಾನ್ನೇ ಡಿಫ್ರೆಂಟ್ ಆಗಿ ರೆಡಿ ಮಾಡಿಸಿದ ಹುಡುಗ ಈಗ ಒಂದು ಒಳ್ಳೆ ಟ್ರಿಪ್ ಹೋಗೋಕ್ಕೆ ರೆಡಿ ಆಗಿದ್ದಾನೆ. ಮುಂದೆ ಅದ್ವೈತು ತನ್ನವಳು ಮಲಗಿದ್ದಾಗ ಎತ್ಕೊಂಡು ಬಂದು ಕ್ಯಾರವಾನ್ನಲ್ಲಿ ಮಲಗಿಸಿದ್ದ ಸರ್ಪ್ರೈಸ್ ಕೊಡಲು. ಬೆಳಿಗ್ಗೆ ನಿಧಾನಕ್ಕೆ ಕಣ್ಬಿಟ್ಟ ಹುಡುಗಿ ಕಣ್ಣಿಗೆ ಮುತ್ತಾಗಿ ನಗುತ್ತಾ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಶಿವಳು ಕಣ್ಣು ಬಿಡೋದನ್ನೇ ಕಾಯ್ತಿದ್ದ ಅದ್ವೈತ್ನ ನೋಡಿ, ಏನ್ರಿ ಹೀಗೆ ನೋಡ್ತಿದ್ದೀರಾ ಎಂದವಳು ಇನ್ನು ತಾನು ಎಲ್ಲಿದ್ದೀನಿ ಅನ್ನೋದನ್ನು ಗಮನಿಸದೆ ಮುಗುಳು ನಗುತ್ತಾ ಅದ್ವೈತು ತಲೆ ಕೂದಲಿಗೆ ಕೈ ಹಾಕಿ ನೀಟಾಗಿದ್ದ ಕೂದಲನ್ನು ಕೆದರಿ ಗುಡ್ ಮಾರ್ನಿಂಗ್ ಎಂದಳು. ಅದ್ವೈತ್ ನಗುತ್ತಾ ವೆರಿ ಗುಡ್ ಮಾರ್ನಿಂಗ್ ಚಿನ್ನಮ್ಮ ಎಂದು ಅವಳ ಹಣೆಗೆ ಮುತ್ತಿಟ್ಟು ವೆಲ್ಕಮ್ ಟು ಕುದುರೆಮುಖ ಎಂದ ಕಣ್ಣೊಡೆದು. ಅದನ್ನು ಕೇಳಿದ ದರಿದ್ರಿ ಏನು ಎಂದಳು ಆಶ್ಚರ್ಯದಲ್ಲಿ. ಅದ್ವೈತು ಟಿಂಟಾ ಗ್ಲಾಸ್ ಮೇಲಿದ್ದ ಸ್ಕ್ರೀನ್ ಸರಿಸಿ ತೋರಿಸ್ದ. ಅಲ್ಲಿ ಸೂತಬ್ಬಿ ಅನುಮನ ಗುಂಡಿ ಜಲಪಾತ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದನ್ನು ನೋಡಿದ ದರಿದ್ರಿ ಕಣ್ಣು ಅಗಲವಾಗಿ, ಏನು ನಾವು ಇಲ್ಲಿಗೆ ಬಂದಿದ್ದೀವಾ ಎಂದು ಸುತ್ತಲೂ ಒಮ್ಮೆ ನೋಡಿದ್ಲು. ದರಿದ್ರಿ ಧಡಕ್ಕೆಂದು ಎದ್ದು ಸುತ್ತಲೂ ಕಣ್ಣಾಡಿಸಿ, ಇದು ಯಾವ ರೂಮು, ಇಷ್ಟು ಚಿಕ್ಕದು ಎಂದು ನೋಡುತ್ತಿದ್ದ ಹುಡುಗಿ ನೋಡಿ ನಕ್ಕ ಅದ್ವೈತು. ಇದು ಕ್ಯಾರವನ್ ಚಿನ್ನಮ್ಮ ಎಂದ. ದರಿದ್ರಿ ಏನು ಎಂದು ಸುತ್ತಲೂ ಒಮ್ಮೆ ನೋಡಿ, ಏನ್ರಿ ಇದು, ಇದರಲ್ಲಿ ಬಂದಿದ್ದೀವಾ ಮಕ್ಕಳು ಎಂದರೆ ಮುಟ್ಟಾಗಿ ಫೋಲ್ಡಬಲ್ ತೊಟ್ಟಿಲಲ್ಲಿ ಮಲಗಿದ್ದ ಮಗು ಕಡೆ ಕೈ ತೋರಿಸಿ ತನ್ನ ಪಕ್ಕ ಮಲಗಿದ್ದ ಮುದ್ದು ಮಗಳ ಕಡೆ ನೋಡಿದ. ಆಶ್ಚರ್ಯದಲ್ಲೇ ದರಿದ್ರಿ ಮಮ್ಮಿಗೆ ಹೇಳಿ ಬಂದಿದ್ದೀರಾ ಎಂದಳು. ಅದ್ವೈತು ದರಿದ್ರಿ ಮುದ್ದು ಕೆನ್ನೆಗಿಲ್ಲಿ ಅವರು ಇದ್ದಾರೆ, ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ, ಹೊರಗೆ ತುಂಬ ಚಳಿ ಇದೆ ಎಂದ. ದರಿದ್ರಿ ಏನು ಎಂದು ಕಣ್ಣು ಬಾಯಿ ಬಿಟ್ಟು ನೋಡುತ್ತಾ ಹುಡುಗಿ ನೋಡಿದ ಅದ್ವೈತ್ ನಗುತ್ತಾ, ಹೋಗಿ ಫ್ರೆಶ್ ಆಗಿ ಇಲ್ಲಿರು, ನಾನು ಹೋಗಿ ತಿಂಡಿ ತರ್ತೀನಿ ಎಂದ. ದರಿದ್ರಿ ಇನ್ನು ಕನಸು ಎನ್ನುವಂತೆ ಸುತ್ತಲೂ ನೋಡುತ್ತಿದ್ದುದನ್ನು ನೋಡಿ ಅದ್ವೈತ್ ನಗುತ್ತಿದ್ದ. ದರಿದ್ರಿ ಎದ್ದು ನಿಧಾನಕ್ಕೆ ರೂಮ್ ಕರ್ಟನ್ ಸರಿಸಿ ನೋಡಿದ್ರೆ ಅದು ನಿಜಕ್ಕೂ ಕ್ಯಾರವಾನ್ ಆಗಿತ್ತು. ಸುತ್ತಲೂ ನೋಡಿದವಳು ಅಲ್ಲೇ ಇದ್ದ ಇನ್ನೊಂದು ರೂಮ್ಗಳ ಕರ್ಟನ್ನ ಸರಿಸಿ ನೋಡಿದ್ಲು. ಅಮ್ಮ ತಮ್ಮ ಕೂಡ ಇದ್ದಿದ್ದು ನೋಡಿ ಇವರನ್ನು ಕರ್ಕೊಂಡು ಬಂದಿದ್ದಾರೆ ಎಂದು ಶಾಕ್ನಲ್ಲೇ ನೋಡುತ್ತಿದ್ಲು. ನಿಧಾನಕ್ಕೆ ಹೋಗಿ ಫ್ರೆಶ್ ಆಗಿ ಬಂದ ಹುಡುಗಿ ಅದ್ವೈತ್ ಮುಂದೆ ನಿಂತು, ಯಾಕಿಷ್ಟೆಲ್ಲ ತೊಂದರೆ ತಗೊಳಕ್ಕೆ ಹೋಗಿದ್ದು, ಇವಾಗ ಟ್ರಿಪ್ ಬೇಕಿತ್ತಾರಿ ಎಂದಳು. ಅದ್ವೈತು ಅವಳ ಕೈ ಹಿಡಿದು ಎಳೆದು ತನ್ನ ಎದೆ ಮೇಲೆ ಹೊರಗಿಸ್ಕೊಂಡು, ನೀನೇ ಕೇಳಿದ್ದಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು, ಬಟ್ ಈಗ ಕರ್ಕೊಂಡು ಬಂದಿದ್ದೀನಿ. ಹೇಗಿದೆ ಸರ್ಪ್ರೈಸ್, ಖುಷಿ ಆಯಿತಾ ನನ್ನ ಮುತ್ತು ಚಿನ್ನಮ್ಮಗೆ ಎಂದ ಪ್ರೀತಿಯಿಂದ. ಅದನ್ನು ನೋಡಿದ ದರಿದ್ರಿ ಖುಷಿಲಿ ಅವನ ಮೂಗಿಗೆ ತನ್ನ ಮೂಗು ಉಜ್ಜಿ ಥ್ಯಾಂಕ್ಸ್ ಎಂದು ಖುಷಿಯಾಯಿತು ಎಂದಳು. ಅದ್ವೈತು ಸಂಜೆ ರೂಮ್ಗೆ ಹೋಗೋಣ, ಇಲ್ಲ ಇಲ್ಲೇ ಇರೋಣ ಎಂದ. ದರಿದ್ರಿ ರೂಮ್ ಬೇರೆ ಯಾಕೆ, ಇದೇ ಚೆನ್ನಾಗಿದೆ, ಇಲ್ಲೇ ಪ್ಲೇಸ್ನ ನೋಡಿ ಎಂಜಾಯ್ ಮಾಡೋಣ ಎಂದ. ಹುಡುಗಿ ಈ ಥರ ಕ್ಯಾರವಾನ್ ಇರಲ್ಲ ಅಲ್ವಾ, ಇದೇ ಸಾಧ್ಯ, ನಾನು ಸುಮಾರು ನೋಡಿದ್ದೀನಿ ಎಂದಳು ತುಸು ಅನುಮಾನದಲ್ಲೇ. ಅದ್ವೈತ್ ನಗುತ್ತಾ, ಇದು ನನ್ನ ಫ್ರೆಂಡ್ ಒಬ್ಬ ಇಂಜಿನಿಯರ್ ಇದ್ದಾನೆ, ಅವನು ಈ ರೀತಿ ಡಿಫ್ರೆಂಟ್ ಕ್ಯಾರವಾನ್ ರೆಡಿ ಮಾಡಿಸಿದ್ದಾನೆ, ಸದ್ಯಕ್ಕೆ ನಾವೆಲ್ಲೇ ಹೋಗಬೇಕು ಅಂದರೂ ಇದನ್ನು ಯೂಸ್ ಮಾಡ್ಬೋದು ಎಂದ. ದರಿದ್ರಿ ರೀ ಯಾಕಿಷ್ಟೆಲ್ಲ ರಿಸ್ಕ್ ಎಂದು ಕತ್ತೆತ್ತಿದ್ದ ಹುಡುಗಿ ನೋಡಿ ಅದ್ವೈತು, ಯಾರ್ಯಾರಿಗೋ ದುಡ್ಡು ಖರ್ಚು ಮಾಡ್ತೇನೆ ಅಂಥದ್ರಲ್ಲಿ ನನ್ನ ಹೆಂಡತಿಗೆ ನಾನು ದುಡ್ಡು ಖರ್ಚು ಮಾಡಲ್ವಾ ಎಂದು ತನ್ನವಳ ಕೂದಲನ್ನು ಸರಿ ಮಾಡುತ್ತಾ, ನೀನು ನೆಕ್ಸ್ಟ್ ಟೈಮ್ ಬೇರೆ ಥರ ಕ್ಯಾರವಾನಲ್ಲಿ ಕರ್ಕೊಂಡು ಬರ್ತೀನಿ ಬಿಡು, ಅದನ್ನು ನೋಡಿದ್ರೆ ಅಷ್ಟೇ ಎಂದು ನಗುತ್ತಾ, ಸರಿ
ನೀನು ಮಕ್ಕಳನ್ನು ನೋಡ್ಕೊ, ನಾನು ಬೇಗ ಬರ್ತೀನಿ ಎಂದು ಹೊರ ಬಂದವನು ಬೇರೆ ಕಾರ್ನಲ್ಲಿ ಡ್ರೈವರ್ಗೆ ಹೇಳಿ ಸೀದಾ ಹೋಟೆಲ್ ಕಡೆ ಹೊರಟ. ಅಂತೂ ನಮ್ಮ ಹುಡುಗ ತನ್ನ ಹುಡುಗಿಗಾಗಿ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಆಗಿದ್ದಾನೆ. ಧರಿತ್ರಿ ಒಮ್ಮೆ ಸುತ್ತಲೂ ನೋಡಿ, ಯಾಕೆ ಇವ್ರಿಗೆ ಇಷ್ಟು ಹುಚ್ಚು ಪ್ರೀತಿ? ನಾನು ಕೇಳಿದೆ ಅಂತ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಬೋದಾ ಎಂದು ಯೋಚಿಸುತ್ತಾ ನಿಂತ ಹುಡುಗಿನ ಪ್ರಭಾವತಿಯವರು ಭುಜ ಬಿಡಿದು, ಮಮ್ಮ ಎಂದು ನಗುತ್ತಾ, ನೋಡಮ್ಮ ನಿನ್ನ ಹಳಿಯನ ಹುಚ್ಚಾಟನ ಎಂದಳು. ಪ್ರಭಾವತಿಯವರು ಇದನ್ನೆಲ್ಲ ನೋಡಿದ್ರೆ ಅವರು ನಿನ್ನ ಮೇಲಿಟ್ಟಿರೋ ಪ್ರೀತಿನ ತೋರುತ್ತೆ ಕಣಮ್ಮ. ನೀನು ಮಗು ಕರ್ಕೊಂಡು ಹೇಗೆ ಹ್ಯಾಂಡಲ್ ಮಾಡೋದು ಅಂದೆ. ಅದಕ್ಕೆ ಅವರು ಸುಮಾರು 6 ತಿಂಗಳಿಂದ ಹೇಳಿ ರೆಡಿ ಮಾಡಿಸಿ ತನಗೆ ಹೇಗೆ ಬೇಕೋ ಹಾಗೆ ಮಾಡಿಸ್ಕೊಂಡಿದ್ದಾರೆ. ಹುಚ್ಚು ಹುಡುಗ ಎಂದರು. ಧರಿತ್ರಿ, ಅಮ್ಮ ಹೀಗೆ ದುಡ್ಡು ಸುಮ್ಮನೆ ವೇಸ್ಟ್ ಮಾಡಿದ್ರೆ ಹೇಗಮ್ಮ ಎಂದರೆ, ನಾನು ಇದನ್ನೇ ಕೇಳಿದ್ದು. ಆಗ ನಿನ್ನ ಗಂಡ ಕೊಟ್ಟ ಉತ್ತರ ಏನು ಗೊತ್ತಾ? ನಾನು ಅವಳಿಗಾಗಿ ಏನು ಮಾಡಿಲ್ಲ, ಫಸ್ಟ್ ಟೈಮ್ ಹೊರಗೆ ಹೋಗೋಣ ಅಂತ ಕೇಳಿದ್ದಾಳೆ. ನಾನು ಈಗ ಕರ್ಕೊಂಡೋಗಿಲ್ಲ ಅಂದರೆ ಹೇಗೆ? ನಾನು ದುಡಿಯೋದೆ ನನ್ನ ಹೆಂಡತಿ ಮಕ್ಕಳಿಗೆ. ಅವರ ಆಸೆನ ತೀರಿಸಿಲ್ಲ ಅಂದರೆ ನಾನು ಇದ್ದು ಏನು ಪ್ರಯೋಜನ ಎಂದರು. ಅದಕ್ಕೆ ಮುಂದೆ ಮಾತು ಕೂಡ ಆಡಿಲ್ಲ, ಸುಮ್ಮನಾದೆ ನಾನು ಎಂದರು. ಈ ಮಾತು ಕೇಳಿದ ಧರಿತ್ರಿ ನಿಟ್ಟುಸಿರು ಬಿಟ್ಟು, ಫ್ರೆಶ್ ಆಗಿ ಬನ್ನಿ, ತಿಂಡಿ ತರಕ್ಕೆ ಹೋಗಿದ್ದಾರೆ ಎಂದಳು. ದರ್ಶನ್ ಕೂಡ ಫ್ರೆಶ್ ಆಗಿ ಬಂದು 3 ಜನ ಮಾತಾಡಿದ್ದೆಲ್ಲ ಬರೀ ಅದ್ವೈತ್ ಬಗ್ಗೆನೆ. ಯಾಕಂದರೆ ಅವನು ಮಾಡಿರೋದು ಚಿಕ್ಕ ಕೆಲಸ ಅಲ್ಲ. ಅದಕ್ಕೆ ಅವನ ಹುಚ್ಚು ಪ್ರೀತಿನ ನೋಡಿ ನಿಬ್ಬೆರಗಾಗಿದ್ರು 3 ಜನ. ಅದ್ವೈತು ಸ್ವಲ್ಪ ಸಮಯ ಬಿಟ್ಟು ತಿಂಡಿ ತಂದ. ಎಲ್ಲ ತಿಂಡಿ ಮಾಡಿ ಸುತ್ತ ಫಾಲ್ ನೋಡಿ ಖುಷಿಲಿ ಟೈಮ್ ಕಳೆದ್ರು. ಸಂಜೆ ಸಮಯಕ್ಕೆ ಅಲ್ಲೇ ಇದ್ದ ಕೆಲವು ಪ್ಲೇಸ್ ನೋಡಿದವರು ರಾತ್ರಿ ವೇಳೆಯಲ್ಲಿ ಅರ್ಧ ಚಂದ್ರನನ್ನು ನೋಡುತ್ತಾ 4 ಜನರ ಜೊತೆ 2 ಪುಟಾಣಿಗಳು ಕೂಡ ನೋಡುತ್ತಾ ನಗುತ್ತಾ ಖುಷಿಯಲ್ಲಿ ಒಂದು ಒಳ್ಳೆ ಟ್ರಿಪ್ನ ಎಂಜಾಯ್ ಮಾಡಿದ್ರು. ಕುದುರೆ ಮುಖದಲ್ಲಿ ನೋಡುವಂಥ ಕದಂಬಿ ಜಲಪಾತ, ನ್ಯಾಷನಲ್ ಪಾರ್ಕ್, ಲಕ್ಯ ಅಣೆಕಟ್ಟೆ, ಹೀಗೆ ಎಲ್ಲ ಫಾಲ್ಸ್ಗಳನ್ನು ನೋಡಿ ಸುಂದರವಾದ ಕ್ಷಣಗಳನ್ನು ಕಳೆದ್ರು. ಅದ್ವೈತ್ ಮತ್ತು ದರ್ಶನ್ಗೆ ಒಂದು ಒಳ್ಳೆ ಟ್ರೆಕ್ಕಿಂಗ್ಗೆ ಹೋಗೋ ಆಸೆ ಇದ್ದರೂ ಧರಿತ್ರಿ ಮತ್ತು ಪ್ರಭಾವತಿ ಮಕ್ಕಳನ್ನು ಬಿಟ್ಟು ಹೋಗೋಕ್ಕೆ ಇಷ್ಟಪಡದೆ ಅಲ್ಲೇ ಕೆಲವು ವ್ಯೂ ನೋಡಿ ತಮ್ಮ ಸುಂದರ ಕ್ಷಣಗಳನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದ್ರು. ಎಲ್ಲೇ ಹೊರಗೆ ಹೋದರೂ ಧರಿತ್ರಿಗೆ ಮಗು ಕೊಡದೆ ತಾನೇ ಎತ್ಕೊಂಡು ಅವಳನ್ನು ಆರಾಮಾಗಿ ನೋಡೋಕ್ಕೆ ಬಿಡ್ತಿದ್ದ ಹುಡುಗ. ಧರಿತ್ರಿ ಅಂತೂ ತುಂಬ ಖುಷಿಯಲ್ಲಿ ಎಂಜಾಯ್ ಮಾಡಿದ್ಲು. ಪ್ರಭಾವತಿಯವರು ಅಷ್ಟಾಗಿ ಜಾಸ್ತಿ ಹೊರಗೆ ತಿರುಗಿದವರಲ್ಲ. ಹಾಗಾಗಿ ಅವರಿಗೂ ಇದನ್ನೆಲ್ಲ ನೋಡಿ ಖುಷಿ ಆಯಿತು. ಪ್ರಭಾವತಿಯವರಿಗಾಗಿ ಹುಡುಗ ಹೋಗೋದೆ ಹೊರನಾಡಿಗೆ. ಪ್ರಭಾವತಿಯವರು ತುಂಬ ಸಲ ಹೊರನಾಡಿಗೆ ಹೋಗಬೇಕಿತ್ತು ಅಂದಿದ್ದು ಹುಡುಗ ಕೇಳಿದ್ರಿಂದ ಈಗ ಅವರ ಆಸೆನೂ ಪೂರ್ತಿ ಮಾಡಿ ಹೆಂಡತಿ ಮಕ್ಕಳ ಜೊತೆ ದೇವಿ ಅನ್ನಪೂರ್ಣೇಶ್ವರಿ ದರ್ಶನ ಪಡೆದು ಮಕ್ಕಳಿಬ್ಬರನ್ನು ಕೂರಿಸಿ ತುಲಾಭಾರ ಮಾಡಿಸಿದ. ಅಂತೂ ನಮ್ಮ ಹುಡುಗ ಹೆಂಡತಿ ಮಕ್ಕಳ ಜೊತೆ ಒಂದು ಒಳ್ಳೆ ಸಮಯನ ಕಳೆದಿದ್ದ. ಇದೆಲ್ಲದರ ಮಧ್ಯೆ ಹುಡುಗನಿಗೆ ತಮ್ಮ ವೆಡ್ಡಿಂಗ್ ಡೇ ದಿನ ಅವಳು ಆಸೆಪಟ್ಟ ರೀತಿ 3 ಮ್ಯಾಜಿಕಲ್ ವರ್ಡ್ ಎಂದೇ ಕರೆಸಿಕೊಳ್ಳು ಐ ಲವ್ ಯು ಎಂದು ಅವಳ ಆಸೆ ಪಡೋ ರೀತಿ ಮಂಡಿ ಊರಿ ರೋಸ್ ಕೊಡಬೇಕು ಎಂದು ಡಿಸೈಡ್ ಮಾಡಿದ್ದ. ಧರಿತ್ರಿಗೆ ತನ್ನ ವೆಡ್ಡಿಂಗ್ ಡೇ ನೆನಪೇ ಇರಲಿಲ್ಲ. ಮಕ್ಕಳಿಬ್ಬರ ತರಲೆ ತಮಾಷೆ ನೋಡ್ಕೊಳ್ಳೋ ಬರದಲ್ಲೇ. ಬಟ್ ನಮ್ಮ ಹುಡುಗನಿಗೆ ಇದೇ ತುಂಬ ಅಡ್ವಾಂಟೇಜ್ ಆಗಿತ್ತು. ಅಂದು ವೆಡ್ಡಿಂಗ್ ಡೇ ಎಂದು ನೆನಪಿರದ ಹುಡುಗಿಗೆ ಬೇಕೆಂದೇ ಯಾರು ನೆನಪಿಸಬಾರದು ಎಂದು ಹೇಳಿದ್ದ ಅದ್ವೈತ್. ಅವಳಿಗೆ ಗೊತ್ತಿಲ್ಲದಂತೆ ಒಂದು ಒಳ್ಳೆ ಮೆಮೊರಿ ಡೇ ಕ್ರಿಯೇಟ್ ಮಾಡೋಕ್ಕೆ ಅರೇಂಜ್ ಮಾಡಿದ್ದ. ಧರಣಿ, ದರ್ಶನ್ ಎಲ್ಲರೂ ಮನೆಗೆ ಬಂದರೂ ದಡ್ಡ ಹುಡುಗಿಗೆ ನೆನಪೇ ಇರಲಿಲ್ಲ. ಅದ್ವೈತ್ ಅಂತೂ ನೆನಪಿಸೋ ತಪ್ಪು ಮಾಡಲಿಲ್ಲ. ಅವಳು ಅವತ್ತು ಫೋನ್ ಯೂಸ್ ಮಾಡೋದನ್ನು ಮರೆಸಿದ್ದ. ಅಂದು ಸಂಜೆ ಒಂದು ಕಡೆ ಎಲ್ಲೋ ಹೋಗಬೇಕು ಎಂದು ರೆಡಿಯಾಗು ಎಂದು ಸೀರೆನ ಗಿಫ್ಟಾಗಿ ಕೊಟ್ಟಿದ್ದ. ಅದ್ವೈತ್ ಕೊಟ್ಟ ಸೀರೆನ ಧರಿತ್ರೆ ಉಟ್ಟು ಮುದ್ದಾಗಿ ಬಂದ ಹುಡುಗಿಗೆ ಅದ್ವೈತು ತಮ್ಮ ಮನೆ ಟೆರೆಸ್ ಮೇಲೆ ಪ್ರೈವೇಟ್ ಪಾರ್ಟಿ ಅರೇಂಜ್ ಮಾಡಿದ್ದ. ಅದ್ವೈತ್ಗೆ ಅವಳು ಅಷ್ಟು ಇನ್ನೋಸೆಂಟ್ ಆಗಿ ಮುದ್ದಾಗಿ ಇದ್ದರೆ ಹೇಗೆ ಕೋಪ ಬರೋಕ್ಕೆ ಸಾಧ್ಯ?
ಎಲ್ಲರೂ ಮೊದಲೇ ಮೇಲೋಗಿ ಬಚ್ಚಿಟ್ಕೊಂಡಿದ್ರು. ಅದ್ವೈತ್ ಬಾ ಎಂದು ಕರ್ಕೊಂಡೋಗಿ ಬಿಟ್ಟ. ಧರಿತ್ರಿ, ರೀ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಎಂದಳು. ಅದ್ವೈತು ಕತ್ತಲೆಯಲ್ಲಿ ಮರೆಯಾಗಿ ಬ್ಲಾಸ್ಟ್ ಮಾಡಿದ್ದು ನೋಡಿ ಮಮ್ಮ ಎಂದು ಅದ್ವೈತ್ನ ತಬ್ಬಿದ ತಕ್ಷಣ ಪವರ್ ಹ್ಯಾನ್ ಆಗಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಎಂದು ನಗುತ್ತಾ ಎಲ್ಲರೂ ಚಪ್ಪಾಳಿ ತಟ್ಟಿದ್ರು. ಧರಿತ್ರಿಗೆ ಶಾಕ್, ಆಶ್ಚರ್ಯ, ಗಿಲ್ಟ್ ಎಲ್ಲ ಒಂದೇ ಸಲ ಕಾಡಿತು. ಅದ್ವೈತ್ ಕುಡಿ ಮೀಸೆಯಲ್ಲೇ ನಗುತ್ತಾ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಧರಿತ್ರಿ ಎಂದು ನಗುತ್ತಾ ಅರೇಂಜ್ ಮಾಡಿದ್ದ ಕೇಕ್ ಬಳಿ ಕರೆದುಕೊಂಡು ಹೋಗ್ತಾನೆ. 5ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು ಎಂದು ಬರೆದಿದ್ದು ನೋಡಿ ಧರಿತ್ರಿ, ನಾವು ಮದುವೆ ಆಗಿ 5 ಇಯರ್ ಆಯ್ತಾ ಎಂದು ನೋಡಿದ ಹುಡುಗಿ ನೋಡಿ ಎಲ್ಲರೂ ಕೇಕ್ ಕಟ್ ಮಾಡು ಎಂದರು. ಮುಜುಗರದಲ್ಲೇ ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸಿದ್ರೆ ಎಲ್ಲರೂ ನಿನ್ನ ಮದುವೆ ದಿನನೇ ಮರ್ತಿದೆಯಲ್ಲ ಎಂದು ನಗುತ್ತಾ ಕಿಚಾಯಿಸಿದ್ರು. ಅದ್ವೈತ್ ಮಾತ್ರ ಏನು ಮಾತಾಡಿಲ್ಲ. ಧರಿತ್ರಿ ತುಂಬ ಗಿಲ್ಟ್ನಲ್ಲೇ ಅದ್ವೈತ್ ಕಡೆ ನೋಡಿದ್ಲು. ಅದ್ವೈತ್ ಕಣ್ಣಲ್ಲೇ ಪರವಾಗಿಲ್ಲ ಎನ್ನುವಂತೆ ಸನ್ನೆ ಮಾಡ್ದ. ದರ್ಶನ್, ಅಕ್ಕ, ಬೆಳಿಗ್ಗೆಯಿಂದ ಎಷ್ಟು ಸಲ ನೆನಪಿಸಿದ್ದೀನಿ ಇವತ್ತು ಡೇಟ್ ಏನು ಅಂತ. ದಡ್ಡಿ ಆಗಿದೆಯಾ ಅಕ್ಕ ಎಂದು ನಕ್ಕ. ಅದ್ವೈತು ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಪಾಪ ಧರಿತ್ರಿ ಮರ್ತಿದ್ದಾಳೆ ಬಿಡಿ ಎಂದು ಎಲ್ಲರ ಮಾತಿಗೂ ಬೀಗ ಹಾಕಿದ್ದ. ಧರಿತ್ರಿಗೆ ನಿಜಕ್ಕೂ ಬೇಜಾರಾಗಿತ್ತು. ತಾನು ಹೀಗೆ ಮರೆಯುವ ವಿಷಯ ಅಲ್ಲ ಎಂದು. ಅದ್ವೈತ್ ಸ್ವೀಟ್ ಜೊತೆಗೆ ಧರಿತ್ರಿಗೆ ಇಷ್ಟ ಆಗೋ ಫುಡ್ ಎಲ್ಲ ಆರ್ಡರ್ ಮಾಡಿದ್ರಿಂದ ಅಲ್ಲೇ ಇದ್ದು ಎಲ್ಲ ಊಟ ಮಾಡಿಕೊಂಡು ಎಷ್ಟು ಬೇಗ 5 ವರ್ಷ ಆಗೋಯ್ತು ಎಂದು ಮಾತಾಡ್ತಿದ್ರು. ಅದ್ವೈತು ಧರಿತ್ರಿ ಜೊತೆ ಊಟ ಮಾಡಿ ಮುಗಿಸಿ ಅವಳ ಕಿವಿ ಬಳಿ ಬಾಗಿ ಇನ್ನೂ ಸರ್ಪ್ರೈಸ್ ಮತ್ತು ಪನಿಷ್ಮೆಂಟ್ 2 ಬಾಕಿ ಇದೆ ಚಿನ್ನಮ್ಮ ಎಂದು ಕರ್ಚಿಫ್ನಲ್ಲಿ ಬಾಯಿ ಒರೆಸ್ಕೊಂಡು ಏನು ಗೊತ್ತಿಲ್ಲದವಂತೆ ಸುಮ್ಮನೆ ಕೂದ. ಧರಿತ್ರಿ ಅವನ ಮುಖ ನೋಡಿ ಇವರು ಮದುವೆ ಆದಾಗ ಹೀಗೆ ಯಾರಿಗೂ ಗೊತ್ತಿಲ್ಲದಂತೆ ಮಾತಾಡಿ ಸುಮ್ಮನೆ ಕೂರ್ತಿದ್ದಿದ್ದು ಎಂದುಕೊಂಡು ಥೂ ಯಾಕೆ ಮರೆತೆ ಎಂದುಕೊಂಡು ತನ್ನೆರಡು ಕಿವಿ ಹಿಡಿದು ಸಾರಿ ಎಂದಳು. ಅದ್ವೈತ್ ಫೋನ್ ಕಿವಿಗಿಡಿದು ಯಾರೋ ಕಾಲ್ ಮಾಡಿದ್ದಾರೆ ಎನ್ನುವಂತೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಲ್ವಾ ಎಂದು ಧರಿತ್ರಿ ಕಡೆ ನೋಡಿ ಕಣ್ಣಲ್ಲೇ ಗುರಾಯಿಸ್ದ. ಮುಂದೆ ಅದ್ವೈತು ಧರಿತ್ರಿ ಆಸೆಯಂತೆ ಕಾಲೇಜ್ ಹುಡುಗನ ಥರ ರೆಡಿಯಾಗಿ ಅವಳ ಮುಂದೆ ಮಂಡಿಯೂರಿ ಬೊಕೆ ಹಿಡಿದು ಐ ಲವ್ ಯು ಧರಿತ್ರಿ ಎಂದ ಮಂದಹಾಸದಲ್ಲಿ. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.